ಹ್ಯಾಪಿ ಮಾರ್ನಿಂಗ್. ಸೊ ನಿಮ್ ಹೆಸರು ಮತ್ತೆ ಊರು ಹೇಳಿ ಮಾತಾಡಿ ಸರ್. ಎಸ್ ಮೇಡಮ್, ನನ್ನ ಹೆಸರು ಆದಿ ಉಪ್ಪಾರ್ ಅಂತ, ಬೇಸಿಕಲಿ ಫ್ರಮ್ ರಾಯಚೂರ್. ಆಕ್ಚುಲಿ ನಾನು ಈ ಬಯೋಟೋರಮ್ ಪ್ರಾಡಕ್ಟ್ ನ January 16, 2023 ಅಲ್ಲಿ ತಗೊಂಡಿದ್ದು. ಸೊ ಆಕ್ಚುಲಿ ನಾನೊಬ್ಬ ರೇರ್ ಕೇಸ್ ಅಂತ ಹೇಳ್ಬೋದು ಈ ಭೂಮಿ ಮೇಲೆನೆ. ಸೊ ಫೇಸ್ ಮೇಕರ್ ಅನ್ನ ಬಳಸಬೇಕಾದ ಪರಿಸ್ಥಿತಿ ನನಗೆ ಎದುರಾಗಿತ್ತು. ಇದು 12 ವರ್ಷಗಳ ಹಿಂದೆ ಫೇಸ್ ಮೇಕರ್ ಅನ್ನ ಸಜೆಸ್ಟ್ ಮಾಡಿದ್ರು. ಯಾಕಂತ ಹೇಳಿದ್ರೆ ನನಗೆ ನನ್ನ ಪಲ್ಸ್ ರೇಟ್ ಬಂದು ಆನ್ ಅಂಡ್ ಅವರೇಜ್ ಪರ್ ಮಿನಿಟ್ 4953 ಪಂಪಿಂಗ್ ರೇಷಿಯೋ ಇತ್ತು. ಸೊ ಹಾಗಾಗಿ ಇದನ್ನ ಲೋ ಪ್ರೆಷರ್ ಅಂತ ಹೇಳ್ತಾರೆ. ಲೋ ಪ್ರೆಷರ್, ಹೈ ಪ್ರೆಷರ್ ಇರೋಂಥ ವ್ಯಕ್ತಿಗೆ ಪ್ರಾಬ್ಲಮ್ ಏನು ಆಗಲ್ಲ. ಲೋ ಪ್ರೆಷರ್ ಇದ್ರೆ ಗೊತ್ತಲ್ಲ, ಈ ತರ ಸಮಸ್ಯೆನ ನಾನು ಎದುರಿಸ್ತಾ ಇದ್ದೆ. ಸೊ ಅಂತ ಟೈಮಲ್ಲಿ ನಮ್ಮ ಸ್ನೇಹಿತರು ರವಿ ಸರ್ ಅಂತ ಅವರು ನನಗೆ ಪ್ರಾಡಕ್ಟ್ ಅನ್ನ ಕೊಡಿಸಿದ್ರು. ಈಗ 1.5 year ಇಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಯುರ್ವೇದದಲ್ಲಿ 4 ಮೆಡಿಕೇಶನ್ ಡೈಲಿ ಯೂಸ್ ಮಾಡಲೇಬೇಕಾಗಿತ್ತು. ಹಾರ್ಟ್ ಪ್ರಾಬ್ಲಮ್ಗೆ ಫೇಸ್ ಮೇಕರ್ ಅನ್ನ ಬಳಸಬೇಕಾಗಿರೋಂಥ ವ್ಯಕ್ತಿ ನಾನು. ಸೊ ಹಾಗಾಗಿ ಆ ಇಂಗ್ಲಿಷ್ ಮೆಡಿಸನ್ ಅಲ್ಲದೆ ನಾನು ಆಯುರ್ವೇದ ಸ್ಟಡಿ ಮಾಡಿರೋದು, ಆಯುರ್ವೇದದಲ್ಲಿ ವರ್ಕ್ ಮಾಡಿದ್ದೀನಿ 10 ವರ್ಷ. ಸೊ ಹಾಗಾಗಿ ಅಲ್ಟರ್ನೇಟಿವ್ ಆಗಿ ಇಂಗ್ಲಿಷ್ ಮೆಡಿಸನ್ ಬೇಡ, ಆಯುರ್ವೇದ ತಗೊಳ್ಳೋಣ ಅಂತ ಡೈಲಿ 4 ಮೆಡಿಸನ್ ಯೂಸ್ ಮಾಡಲೇಬೇಕಾಗಿತ್ತು. ಹಾಗಂತ ಅದು ಸೊಲ್ಯೂಷನ್ ಅಲ್ಲ, ಪರ್ಮನೆಂಟ್ ನನಗಾಗಿತ್ತು. ಈ ಬಯೋಟೋರಮ್ ಪ್ರಾಡಕ್ಟ್ 1.5 year ಹತ್ರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಪಲ್ಸ್ ರೇಟು 67 ಆಗಿದೆ. ಆಲ್ಮೋಸ್ಟ್ ಒಬ್ಬ ಹೆಲ್ತಿ ಪರ್ಸನ್ ಪಲ್ಸ್ ರೇಟ್ ಏನಿರಬೇಕು ಅಲ್ಲಿಗೆ ಹತ್ರ ರೀಚ್ ಆಗಿದ್ದೀನಿ. ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಕೂಡ ಸುಮಾರು ಜನಕ್ಕೆ ಈ ಪ್ರಾಡಕ್ಟ್ ಅನ್ನ ಕೊಡಿಸಿದ್ದೀನಿ. ಈ ಸಿಸ್ಟಮ್ ಒಳಗಡೆ ಆಕ್ಚುಲಿ ನನ್ನನ್ನು ಕರೆತಂದವರು ನಾರಾಯಣ ಸ್ವಾಮಿ ಸರ್, ಯೋಗ ಮಹೇಶ್ ಸರ್. ಆಕ್ಚುಲಿ ನಾನು ಇವತ್ತು ಫಸ್ಟ್ ಜೂಮಿಗೆ ಬಂದಿರೋದು. ಸೊ ಈ ಬಯೋಟೋರಮ್ ಅಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಸೊ ನಾನು ಕೂಡ ಕೆಲವರು ಕಿಟ್ ಕೊಟ್ಟಿದ್ದೀನಿ. ಪರ್ಮನೆಂಟ್ ಕಾಯಿಲೆಗಳು ವಾಸಿಯಾಗಿದೆ ಇದರಲ್ಲಿ. ಬೈ ಬರ್ತ್ ಪಿಡ್ಸ್ ಇರುವಂತದ್ದು 45 ವರ್ಷ ಮೆಡಿಕೇಶನ್ ಯೂಸ್ ಮಾಡಿರೋರು ಮೆಡಿಕೇಶನ್ ಬಿಟ್ಟಿದ್ದಾರೆ, ಪಿಡ್ಸ್ ಮತ್ತೆ ರಿಪೀಟ್ ಆಗಿಲ್ಲ. ಅದೇ ರೀತಿ ತುಂಬಾ ಜನ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮೇಡಮ್, ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿ, ಎಂತ ಒಂದು ರಿಸಲ್ಟ್ ಅನ್ನ ಮಾತಾಡಿದ್ರು ನಮ್ಮ ಆದಿ ಉಪ್ಪೂರ್ ಅವರು. ರಾಯಚೂರಿಂದ ಮಾತಾಡಿದ್ರು. ಎಷ್ಟು